ಸ್ವಾಮಿ, ಬ್ರಹ್ಮದೇವನಾಡಿದಂತಹ ಮಾತುಗಳು ರೂಪದಲ್ಲಿ ಏನಿರುವುದು, ಮಗ ಕೋಣನಾದರೂ ಚಾಣನಾಗುತ್ತಾನೆ ಎಂಬ ಮಾತನ್ನ ಹೇಳಿದ್ರಲ್ಲ. ಹೌದು ಸ್ವಾಮಿ, ಸತ್ಯವಾದ ಮಾತು ಹೌದು. ಯಾಕೆ ರೂಪ ಎಂದಿರುತ್ತದೆ, ನಾಳೆ ರೂಪವಿಲ್ಲವೋ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ನಡೆದಂತಹ ಎಲ್ಲ ದೃಷ್ಟಾಂತವನ್ನ ನನ್ನ ತಾಯಿ ತೀದೇವಿಯಲ್ಲಿ ಹೋಗಿ ಹೇಳ್ತೇನಂತೆ. ಮುಂದೇನಾಗುವುದೋ ನೋಡೋಣ ನೋಡೋಣ. ನಾನು ಯಮ ಅಂತ ಹೇಳಿದನ, ಮತ್ತೆ ಅಮ್ಮ ಅಂತ ಹೇಳಿದ್ದಲ್ವಾ? ಓಹೋ, ಯಾರು ಅಮ್ಮ? ಯಾವ ಅಮ್ಮ ಬೇಕಿತ್ತ? ನಾನು ಯಾರು ನಿಮಗೆ ಗೊತ್ತಾಗ್ಲಿಲ್ವಾ? ನೀನು ಯಾರು ಅಂತ ಹೇಳಿದ ಮೇಲೆ ನನಗೆ ಗೊತ್ತಾಗೋದು. ಹೌದು, ನಾನು ನಿಮ್ಮ ಗಂಡ. ನಾನು ಗಂಡನಂತೆ? ನನ್ನ ಗಂಡನನ್ನ ಕಂಡಿದ್ದೀನ ನೀನ? ನೀವು ಮಧ್ಯ ಬಾಯಿ ಹಾಕೊಂಡಿದ್ರ? ಮಧ್ಯಾಹ್ನ ಬಾಯಿ ಹಾಕುವುದಿಲ್ಲ. ನೀನು ವಿರಾಮ ಅಲ್ಪರಾಮವನ್ನು ಕೊಡದೆ ಮಾತನಾಡು. ಅಲ್ಲ, ನಾನು ಮಾತಾಡುವಾಗ ನೀವು ಮಧ್ಯದಲ್ಲಿ ಬಾಯಿ ಹಾಕಿದ್ರಲ್ಲ. ಹಾಕುವುದಿಲ್ಲ. ಪೂರ್ಣ ಹೇಳಿ ಮುಗಿಸಲಿಲ್ಲ. ಹೇಳು ಹೇಳು. ನಾನು ಮತ್ತು ನಿಮ್ಮ ಗಂಡ. ಓಹೋ ಹೋ ಹೋ ಹೋ, ಹಾಗೆ. ಹೌದಮ್ಮ, ನಾನು ಮತ್ತು ನಿಮ್ಮ ಗಂಡ ಇಬ್ಬರು ಸೇರಿ ಗುರುಪುರಕ್ಕೆ. ಎಲ್ಲಿಗೆ? ಗುರುಪುರಕ್ಕೆ. ಸುರಪುರಕ್ಕೆ? ಸುರಪುರಕ್ಕೆ ದಿಗ್ಗುಜ ಮಾಡ್ಲಿಕ್ಕೆ ಹೋಗಿದ್ದಮ್ಮ. ಕೆಲಸ ಮಾಡ್ಲಿಕ್ಕೆ ಹೋದದ್ದ? ದಿಗ್ಗುಜ, ದಿಗ್ವಿಜಯ. ಹೋಗುವಾಗ ನಾವು ಉಭಯರು ಒಂದೇ ಬಾರಿಗೆ ಹೋದದ್ದಮ್ಮ. ಒಟ್ಟಿಗೆ ಹೋದವರು ತಾವು? ಒಟ್ಟಿಗೆ ಹೋದದ್ದು. ನಾವು ಹೋಗಿ ನಿಂತದ್ದೇ ತಡ, ಅಲ್ಲಿ ಒಬ್ಬ ಬಿಲ್ಲು ತಕೊಂಡು ಬಂದ ಅಮ್ಮ. ಬಿಲ್ವಾಣ ಹಿಡಿದುಕೊಂಡು ಬಂದ? ಬಿಲ್ವಾಣ ಹಿಡ್ಕೊಂಡು ಬಂದ ಅಮ್ಮ. ಹೌದಮ್ಮ, ಅಲ್ಲಿ ಬಿಲ್ಲುವನ್ನು ತಗೊಂಡು ಬಂದವ ಯಾರು? ಯಾರು? ಅವ ಕೇಳಿದ, ಯಾರು ನೀನು ಅಂತ. ಅವ, ನಾನು ಅಗ್ನಿ ಅಂತ. ಅಗ್ನಿ? ಅಗ್ನಿ ಬಂದ. ಅಗ್ನಿ ಬಂದವಾಗ ನಿಮ್ಮ ಯಜಮಾನ್ರ ಹತ್ರ ಹೋರಾಟ ಮಾಡಿದ. ಆಲಿಸಬೇಕು ತಾಯೇ
ನಿನ್ನಯ್ಯ ಕಾಂತ ಕಾಂತ ಮ್ಯಾಲ್ ಕಾಂತ ಕೆಳಗ್ ಕಾಂತ ಎಲ್ಲ ಬದಿ ಕಾಂತ ದಾರಿ ತೋರಿಸ್ತಾ ಇದ್ದಾರಮ್ಮ. ಲೀಲೆಯೊಳಗಂತ ನಿನ್ನಯ್ಯ ಕಾಂತ ನಿಮ್ಮಯ್ಯ ಪತಿಗಾಯಿತು ಕೊನೆಯು ಗೊತ್ತು ನಿಮ್ಮಯ್ಯ ಪತಿಗಾಯಿತು ಕೊನೆಯು ಗೊತ್ತು ಆಲಿಸಬೇಕು ಅಮ್ಮ, ನಿಮ್ಮ ಯಜಮಾನರು ಅಗ್ನಿ ಬಂದಾಗ ನಿಮ್ಮ ಯಜಮಾನರನ್ನು ಜಲ ಪ್ರಯೋಗ ಮಾಡಿ ಜಲಾಸ್ತ್ರವನ್ನು ಬಿಟ್ಟರು. ಹೌದು, ಅಗ್ನಿ ಇಲ್ಲೋ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅಗ್ನಿ ಹೋದ ತಕ್ಷಣ ಅವ ಬಂದ ಕರ್ಣ. ಯಾರ? ಅವ ಕರ್ಣ ಕುಬೇರ ಅಲ್ಲ, ವರುಣ. ವರುಣ ಬಂದ. ವರುಣ ಬಂದ. ವರುಣ ಬಂದದ್ದು ಮಾತ್ರ ನಾನು ನೋಡಿದ್ದೆ. ಅವ ಎಲ್ಲಿ ಹೋದ ಅಂತ ನನಗೆ ಗೊತ್ತಾಗಲಿಲ್ಲ. ಯಾಕೆ? ಅವ ಓಡಿ ಹೋದ. ಓಡಿ ಹೋದನ? ಹೌದು. ಸರಿ ಆಯ್ತು. ಮತ್ತೆ ಅವ ಬಂದ, ಇವ ಹಣವಂತ. ಈಗ ಕುಬೇರ ಬಂದ. ಅವ ಬಂದ. ಅವ ಬಂದವ ಕೇಳಿದ, ನಿನಗೆ ಎಷ್ಟು ಬೇಕು? ಓಹೋ, ನಿನಗೆ ಎಷ್ಟು ಬೇಕು? ಏನ್ ಹೇಳುದ? ಎಷ್ಟು ಕೊಡ್ತೀಯ? ಏನ್ ಹೇಳುದ? ಅಲ್ಲ, ನಿಮ್ಮ ಯಜಮಾನರಿಗೆ ಹೇಳಿತ್ತು. ನಮ್ಮವ್ರಿಗೆ ಹೇಳಿದ್ದ? ಹೌದು. ಓಹೋ. ಅವ ಹೇಳಿದ, ನನಗೆ ಕೊಡುವ ಜನ ನೀನಲ್ಲ, ನಿನಗೆ ಬೇಕಾದ್ರೆ ಕೇಳು, ಇಲ್ಲವಾದ್ರೆ ಇಲ್ಲಿಂದ ಓಡು ಅಂತ ಹೇಳಿ ಏನ್ ಮಾಡಿದ ಅವ? ಕಳಗ ಮಾಡಿ ಹೊಡೆದಾಟ ಶುರುವಾಯ್ತು. ಓಹೋ. ಅವ ಎಲ್ಲಿ ಹೋದ ಅಂತ ಗೊತ್ತಾಗಲಿಲ್ಲ. ಅವನು ಓಡಿ ಹೋದ. ಹೌದು. ಸರಿ ಆಯ್ತು. ಅವನು ಹಿಂದೆ ನೀರು ರೊಟ್ಟಿ ಬಂತು. ಯಾರ? ನೀರು ರೊಟ್ಟಿ. ಅವ ಬಂದ. ಅವ ಬಂದ. ಬಂದವ ನಿಮ್ಮ ಯಜಮಾನ್ರ ಹತ್ರ ಹೋರಾಡಿದ. ಹೋರಾಡಿದ, ಪುಡಿ ಪುಡಿಯಾಗಿ ಹೋದ. ಓಡಿ ಹೋದ. ಹೌದು. ಸರಿ ಆಯ್ತು. ಅಲ್ಲಿಗೆ ಮತ್ತೊಬ್ಬ ಬಂದ. ಮತ್ತೆ ಯಾರು? ಅವ ಸೀಮೆಣ್ಣೆಪುರದವ ಎಮ್ಮೆ ಮೇಲೆ ಬಂದ. ಯಮ ಬಂದ. ಅವ ಇರುವುದೆಲ್ಲಿ? ಯಾವ್ದ? ಸೀಮೆಣ್ಣೆಪುರ. ಎತ್ತ ಸೀಮೆಣ್ಣೆಪುರ ಅಲ್ವಾ? ಅದೇ ಯಮಪುರ. ಸೇಮಿನಿಪುರ. ಸೈಮಿನಿಪುರದ ಹೌದು 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 ಹೌದು. ಅಲ್ಲಿಂದ ಬಂದ. ಬರುವಾಗ ಹೇಗೆ ಬಂದ? ಹೇಗೆ ಬಂದ? ಕೋಣದ ಮೇಲೆ ಏರಿದ, ಕೈಯಲ್ಲಿ ಪಾಯಸ ಹಿಡ್ಕೊಂಡು ಬಂದ. ಅಮ್ಮ, ತಿನ್ಬೇಡ, ನಿಂಗೆ ಆಗೋದಿಲ್ಲ. ಕುಡ್ದಿಯಾ? ಪಾಯಸ ಕುಡ್ದಿಯಾ? ನಿಂಗೆ ಆಗೋದಿಲ್ಲವ? ಕುಡಿಯುವ ಪಾಯಸ ಅಲ್ಲಮ್ಮ, ಮತ್ತೇನ? ಅದು ಹಾಕ್ತಾರಲ್ಲ ಬಂದು. ಪಾಯಸ ಹಿಡಿದು ಬಂದ. ಅದು ಇದೆರಡು ಬೇಕಿತ್ತಲ್ಲ. ಪಾಯಸ ಹಿಡ್ಕೊಂಡು ಬಂದ. ಪಾಯಸ ಹಿಡ್ಕೊಂಡು ಬಂದ ತತ್ತಳ ನಿಮ್ಮ ಯಜಮಾನ್ರು ತಡ ಮಾಡ್ಲಿಲ್ಲ. ಮತ್ತೆ ಆ ಕಡೆ ಈ ಕಡೆ ನೋಡಿದ್ರು, ಒಂದು ಬಾರಿಸಿದ್ರು. ಅವನಿಗಲ್ಲ, ಅವ ಏರಿದ ಕೋಣನಿಗೆ. ಕೋಣನಿಗೆ? ಹೌದು. ಕೋಣ ಚಂಗನೆ ಜಿಗಿದು ಓಡಿ ಹೋಯ್ತು. ಯಮ ಏನಾದ? ಯಮ ಕೋಣನ ಜೊತೆಯಲ್ಲಿ ಓಡಿ ಹೋದ. ಓಡಿ ಹೋದ. ಸರಿ ಆಯ್ತು. ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಇದ್ದಾರಲ್ಲ ಅಲ್ಲಿ ಎಲ್ಲ, ಇನ್ಯಾರು? ಅವ ಇದ್ದಾರಲ್ಲ, ಯಾರು? ಅವರಿಗೆಲ್ಲ ನಾಯಕ ಸುರಪ್ಪ. ಸೂರಪ್ಪ ನಾಯಕ ಬಂದ. ಸುರಪಾಲ ಬಂದ. ಅವ ಬರುವಾಗ ಹೇಗೆ ಬಂದ? ಹೇಗೆ ಬಂದ? ಅಯ್ಯೋ, ಬರುವಾಗ ನೋಡ್ಬೇಕಮ್ಮ. ಅವ ಐರಾವತವನ್ನ ಹೆಗಲ ಮೇಲೆ ಹಾಕೊಂಡ, ಕುದುರೆ ಆಯುಧವನ್ನ ಕೈಯಲ್ಲೇ ಹಿಡ್ಕೊಂಡ. ಏನು ವ್ಯಾಯಾಮ ಮಾಡ್ತಾ ಬಂದದ್ದ? ವ್ಯಾಯಾಮ ಮಾಡ್ತಾ ಬಂದದ್ದ? ಏನು ಮತ್ತೆ ಐರಾವತವನ್ನ ಹೆಗಲ ಮೇಲೆ ಯಾಕೆ ಹಾಕೊಂಡ್ ಬಂದದ್ದ? ಐರಾವತವನ್ನ ಏರಿ ವಜ್ರಾಯುಧವನ್ನ ಹಿಡಿದು ಬಂದದ್ದಲ್ಲವೇನೋ? ಓ, ಹೇಳುವಾಗ ಹಿಂದೆ ಮುಂದೆ ಆಯ್ತಮ್ಮ. ಹಿಂದೆ ಆಯ್ತು. ಹಿಂದೆ ಮುಂದೆ ಆಯ್ತು. ಹೌದು. ನೀವು ಸರಿ ಮಾಡುವವರು ಇರುವಾಗ ನನಗೆ ಹೇಳುವುದಕ್ಕೆ ಬೈಲಿಲ್ಲ. ಹೌದಪ್ಪ. ಐರಾವತವನ್ನ ಏರಿ ಬಂದ. ಏರಿ ಬಂದವ ನಿಮ್ಮ ಯಜಮಾನ್ರ ಹತ್ರ ಏನು ಯುದ್ಧ ಮಾಡಿದ ಅಮ್ಮ. ಹೌದಾ? ಅಯ್ಯೋ, ಏನು ನಾನು ನೋಡ್ತಾನೆ ಇದ್ದೆ. ಭಯಂಕರ ಯುದ್ಧ. ಓಹೋ.
ಎಲ್ಲವರು ನೋಡುವ ಹಾಗೆ ಯುದ್ಧ ಮಾಡ್ತಾ ಇದ್ದ ದೇವೇಂದ್ರ ಒಮ್ಮೆಲೆ ಎಲ್ಲಿ ಹೋದ ಅಂತ ನೋಡ್ಲಿಕ್ಕೆ ಸಿಗ್ಲಿಲ್ಲ. ನಾನು ಮುಂದಿನಿಂದ ಅವ ಬರ್ತಾನೆ ಅಂತ ನೋಡ್ತಾ ಇದ್ದೆ. ಮತ್ತೆ ಮುಂದೆ ಎಲ್ಲಿಯೂ ಬರ್ಲಿಲ್ಲ. ಮತ್ತೆ ಎಲ್ಲಿ ಹೋದ? ಇವ ಎಲ್ಲಿ ಹೋದ? ತಿರುಗಿ ನೋಡಿದ್ರೆ ನಿಮ್ಮ ಯಜಮಾನರು ಮಾತ್ರ ಇಲ್ಲಿ ಇದ್ರು. ಅವ ಎಲ್ಲಿ ಹೋದ ಅಂತ ನೋಡುವಾಗ ಹಿಂದಿನ ಬಾಗಿಲಿನಿಂದ ಓಡಿ ಹೋದ. ಓಡಿ ಹೋದ? ಹೌದಮ್ಮ. ಹಾಗಂತ ಹೇಳಿದ್ರೆ ನಮಗೆ ಆಯ್ತು ಸುರಪುರ. ನಿಮ್ಮ ಯಜಮಾನರು ಅವರೆಲ್ಲ ಬಡಿದು ಓಡಿಸಿದ್ರಮ್ಮ. ಸರಿ ಆಯ್ತು. ಹೌದಮ್ಮ. ಸ್ವರ್ಗಾಧಿಪತಿ ನಮಗಾಯ್ತು. ಹೌದಮ್ಮ. ನಿನ್ನಿಂದ ಜೊತೆ. ಇಂತಹ ಸಂತೋಷದ ವಿಚಾರವನ್ನು ನಗ್ತಾ ಹೇಳಬೇಕು, ಅಳುವುದಲ್ವಾ? ಹೌದೇ? ಇನ್ನು ನಕ್ಕು ನಕ್ಕು ಹೇಳ್ತೇನೆ ಅಮ್ಮ. ನಗುತ್ತಾ ಹೇಳ್ಬೇಕು. ಸಂತೋಷದ ವಿಚಾರವು ಎಲ್ಲೆಡೆ ದೀಪ ಬೆಳಗಲಿ, ಸಂತೋಷವೆಲ್ಲ ಕಡೆಗೆ. ಮತ್ತೇನು? ಇಷ್ಟರ ಮಧ್ಯದಲ್ಲಿ ಏನಾಯ್ತು ಗೊತ್ತಾ ಅಮ್ಮ? ಏನಾಯ್ತು? ನಿಮ್ಮ ಯಜಮಾನರು ಸುರಪರನ್ನೆಲ್ಲ ಗೆದ್ದೆ ಎನ್ನುವಂತ ಸಂತೋಷದಲ್ಲಿ ಮಶಾನದಲ್ಲಿ ಏರಿದ್ರಮ್ಮ. ನಿನ್ನನ್ನು ಏರಿಸ್ಬೇಕಿತ್ತು ಮಸಾಲಕ್ಕೆ. ಹೌದಮ್ಮ. ಮತ್ತೇನು? ಸಿಂಹಾಸನ ಏರಿದರು. ಅದೇ ಸಿಂಹವಿಷ್ಟರವರಾದ್ರು. ಅಲ್ಲಿಗೆ ಏರಿದ್ರು. ಏರಿ ಕುಳಿತುಕೊಂಡ್ರು. ನನ್ನನ್ನ ಕರೆದ್ರು. ಏ ದೂತ ಬಾಯಿಲಿ ಅಂತ ಹೇಳಿದ್ರು. ಏನು ಅಂತ ಕೇಳಿದೆ. ಏನು? ನನಗೆ ಈಗ ಈ ಗೆದ್ದ ಸಂತೋಷದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಏನು ಮಾಡ್ಲಿ ಅಂತ ಕೇಳಿದೆ. ಏನು ಮಾಡಿದೆ? ಈ ದೇವಲೋಕದಲ್ಲಿ ಹಿಂದೆ ಏನೇನು ನಡೀತದೆ ಅದೆಲ್ಲ ಈಗ ನನ್ನ ಸಮ್ಮುಖದಲ್ಲಿ ನಡಿಬೇಕು ಅಂತ ಹೇಳಿ. ಕರ್ತವ್ಯ ಕಣ್ಮುಂದೆ ಬರಬೇಕು ಅಂತ. ಹೌದಮ್ಮ. ಅದಕ್ಕೆ ಹೇಳಿದ್ರು. ಇದ್ದಾರಲ್ಲ ಅವರೆಲ್ಲ. ಯಾರದು? ಹಾಪ್ಸಿರೆ ಅವರೆಲ್ಲ ಇದ್ದಾರಲ್ಲಮ್ಮ. ಅಪ್ಸರೆಯರು. ಅವರೇ ಯಾರೆಲ್ಲ ಬಂದ್ರು? ಅದೇ ಮೊದಲಿಗೆ ಮೇಣದ ಬತ್ತಿ ಬಂತಮ್ಮ. ಅದೇ ಮೇಣದ ಬತ್ತಿ. ಹಾಗಲ್ಲ, ರಂಭೆ. ದಂಬೆ 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 ಅಲ್ಲ, ರಂಭೆ. ರಂಬೆ. ಮತ್ತೆ ಮತ್ತೆ ಮೇಣಕ್ಕೆ ಮೇಣಕ್ಕೆ. ಮತ್ತೆ ಅದು ಊರ್ಗಸಿ ಬಂತಮ್ಮ. ಊರ್ವಶಿ. ಊರ್ವಶಿ ಬಂದಳು. ಹೌದು. ಮತ್ತೆ ಚೀಲ ಎತ್ತಮ್ಮ ಬಂತು. ತ್ರಿಲೋತ್ತಮೆ. ಆಮೇಲೆ ಬಾಚಣಿಗೆ ಬಂತಮ್ಮ. ಮಂಡೆ ಬಾಚಣಿಗೆ ಬಂತಮ್ಮ. ಮಂಡೆ ಸವ ಇಲ್ಲ ಅಂತ ಗೊತ್ತಾಗ್ತಾ ಉಂಟು. ಏನಮ್ಮ? ಮಂಜು ಭಾಷಿಣಿ ಬಂದಳು. ಮಂಜು ಭಾಷಿಣಿ ಬಂದು. ಮತ್ತಿನ್ಯಾರು? ಆಮೇಲೆ ಅವರ ಜೊತೆಯಲ್ಲಿ ರಾಗ ಹಾಡುವವರು ಬೇಕಂತೇಳಿ. ಯಾರು ಬಂದದ್ದು? 101 ರಾಗ ಬರುವ ಆಂಬುಲೆನ್ಸ್ ಬರ್ಲಿ ಅಂತೇಳಿ. ಅದೇ ಆಂಬುಲೆನ್ಸ್. ನಿನ್ನ ಅಲ್ಲಿ ಕಳಿಸ್ಬೇಕಾಗಿತ್ತು. ನರ್ತಕಿ ಅಂತೇಳಿ ಅವ್ರು ಹೇಳಿದ್ರು. ನಾಲ್ಕಕ್ಕೆ ಹೋಗ್ಬೇಕಿತ್ತು, ಅವಳು ನರ್ತಕಿ ಆದ. ಹೌದಮ್ಮ. ಅವರು ಬರ್ಲಿಕ್ಕೆ ಹೇಳಿ ಅವರೆಲ್ಲ ಬಂದು ಸಾಲಾಗಿ ನಿಂತುಕೊಂಡ್ರು. ನಿಮ್ಮ ಯಜಮಾನರು ಹೇಳಿದ್ರು, ನೀವೆಲ್ಲ ಬಂದದ್ದು ಸಂತೋಷ ಆಯ್ತು, ನಿಮ್ಮಲ್ಲಿ ಏನೇನುಂಟು ಎಲ್ಲ ತೋರಿಸಿ ಅಂತ ಹೇಳಿದ್ರಮ್ಮ. ಅಮ್ಮ ರಂಭೆ, ಊರ್ವಶಿ, ಮೇನಕೆ, ತ್ರಿಲೋತ್ತಮೆ, ಹೌದು, ಮಂಜು ಭಾಷಿಣಿ, ಆಲಂಬುಸೆ ಎಲ್ಲರೂ ನಾಟ್ಯವನ್ನು ಆರಂಭಿಸಿದರು. ಬಂದವರ ಹತ್ರ ನಿಮ್ಮಲ್ಲಿ ಏನು ಏನು ನಿಮ್ಮ ಹತ್ರ ಉಂಟು ಅಂದ್ರೆ ಪ್ರತಿಭೆ ಏನುಂಟು ಅದನ್ನ ತೋರಿಸಿ ಅಂತ ಹೇಳಿ. ಸರಿ ಆಯ್ತು. ತಕ್ಷಣ ಅವ್ರಿಗೆ ಎತ್ತ ತೋರಿಸಿದ್ದಮ್ಮ. ನೋಡುವಂತ ನಾಟ್ಯಮ್ಮ. ಎಂತ ನಾಟಿ ಮಾಡಿದ್ರು ಗೊತ್ತಮ್ಮ? ನಾಟಿ ಮಾಡಿದ್ರು. ನಾಟ್ಯ. ಅದೇ ನಾಟ್ಯ. ಅಯ್ಯೋ, ಮಾಡಿದ ಕತೆ ನೋಡ್ಬೇಕು ನೋಡಿ. ನೀನು ಮಾಡಿದ್ದ ಅಪ್ಸರರು ಕಂಡ್ರೆ ಪಾಪ ಅವರು ಓಡಿ ಹೋಗ್ತಾರ. ಅಲ್ಲ, ಇದಕ್ಕಿಂತ ಮಿಗಿಲಾದ ಚಂದವಾದ ನರ್ತನ ಮಾಡಿ, ಚಂದವಾದ ನರ್ತನ ಮಾಡಿದ್ರು. ಆ ಸಂತೋಷದಲ್ಲಿ ನಿಮ್ಮ ಯಜಮಾನರು ನಾಟ್ಯ ನೋಡುತ್ತಿರುವಂತಹ ಹೊತ್ತಿನಲ್ಲಿ ಅಲ್ಲಿಗೆ ಒಬ್ಬ ಹಾರಾಡಿ ಬಂದ ಅಮ್ಮ. ಅವ ಹಾರಾಡಿ ಬಂದ, ಹಾರಿಕೊಂಡು ಬಂದ. ಹೌದಮ್ಮ. ಹಾಗಿದ್ರೆ ಬಂದವ ಯಕ್ಷ ಆಗಿರಬೇಕು. ಹೌದಮ್ಮ. ಅವ ನಿಮ್ಮ ಯಜಮಾನರು ವಿಚಾರಿಸಿದ್ರು. ಅವ ಯಕ್ಷ ಅಂತ ಗೊತ್ತಾಯ್ತು. ಅವ ತಡ ಮಾಡ್ಲಿಲ್ಲ, ಬಂದವನು ಹೀಗೆ ನೋಡಿದ, ಹೀಗೆ ನೋಡಿದ. ಏನು ಹೇಳುವುದೇನು? ಕಣ್ಣು ಸಂಜೆ ಮಾಡುವುದೇನು ನನಗೆ? ನಿಮ್ಮಲ್ಲಿ
ಅಲ್ಲಿ ಅವ ಬಂದವ ಹೇಳಿ ಆಹಾ. ನಿಮ್ಮ ಯಜಮಾನ್ರ ಹತ್ರ ಸಿಂಹಾಸನದಿಂದ ಎದ್ದು ಹೋಗು ಅಂತೇಳಿ. ಓಹೋ ಹೋ ಹೋ. ಹೌದು, ನಮ್ಮವ್ರು ಏನ್ ಮಾಡಿದ್ರು? ನಿಮ್ಮವ್ರು ತಡ ಮಾಡಲಿಲ್ಲ, ಯುದ್ಧಕ್ಕೆ ಪ್ರಾರಂಭ ಮಾಡಿದ್ರು. ಸರಿ ಆಯ್ತು. ಯುದ್ಧ ನಡೀತಮ್ಮ, ಹ. ಯುದ್ಧ ನಡೀತಾ 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 ಹ. ನಿಮ್ಮ ಯಜಮಾನರು ಯುದ್ಧ ಮಾಡುವಾಗ ಹ. ಅವ ಯಕ್ಷ ಇದ್ದಾನಲ್ಲ, ಅವ ಒಂದು ರೆಕ್ಕೆಯಲ್ಲಿ ನಮ್ಮವ್ರೇನು ಮಾಡ್ಲಿಲ್ವಾ? ನಿಮ್ಮವರು ಒಂದು ರೆಕ್ಕೆಯಲ್ಲಿ ಹೊಡೆದ ಕ್ಷಣ ಹ. ಅಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಂಡ್ರು. ನಮ್ಮವ್ರು ಕುಳಿತಲ್ಲಿ ಯುದ್ಧ ಮಾಡ್ತಾರೆ. ಹೌದಮ್ಮ, ಯುದ್ಧ ಮಾಡಿದ್ರ? ಯುದ್ಧ ಮಾಡ್ಲಿಕ್ಕೆಂತ ಹ. ತಯಾರಿ ಮಾಡುವಾಗ ಹ. ಇನ್ನೊಂದು ಕಡೆಯಿಂದ ಅವ ಹ. ಎಡ ರೆಕ್ಕೆಯಲ್ಲಿ ಆಗ ನಮ್ಮವ್ರು ಏನು ಮಾಡಿದ್ರು? ನಿಮ್ಮವರು ಕುಳಿತವರು ಕಾಲು ಬಿಟ್ರಮ್ಮ, ಅಂದ್ರೆ ಕಾಲು ಮುಂದಕ್ಕೆ ಮಾಡಿದ್ರು. ಹ. ಆಮೇಲೆ ಎರಡು ಕೈ ಮುಂದಕ್ಕೆ ಮಾಡಿದ್ರು. ಆಹಾ. ಎರಡು ಕೈ ಮುಂದೆ ಮಾಡಿದ ಮೇಲೆ ಕಣ್ಣು ಹೀಗೆ ಬಿಟ್ರಮ್ಮ. ಹೌದು, ಯುದ್ಧ ಮಾಡಿದ್ರು ಹಾಗಿದ್ರೆ. ಹೌದೇನು? ಹಾ. ಹಾಗೆ ಭಾವಿಸಿದ್ದೆ. ಮತ್ತೆ ಆಮೇಲೆ ಇವರು ಕಣ್ಣು ಬಿಟ್ಟವರು ಕಾಲು ಬಿಟ್ಟವರು ಸುಮ್ಮನೆ ಕುಳಿತುಕೊಂಡಿದ್ರಮ್ಮ. ಓಹೋ. ನಾನು ತಡ ಮಾಡಲಿಲ್ಲ, ನಿಮ್ಮ ಯಜಮಾನ್ರ ಎದೆಯನ್ನ ಮುಟ್ಟಿ ನೋಡಿದೆ ಅಮ್ಮ. ಏನಾಯ್ತು? ನಿಮ್ಮ ಯಜಮಾನ್ರು ಪ್ರಜ್ಞೆ ಇತ್ತು ಅಮ್ಮ. ಏನು ಮಾತನಾಡ್ತೀಯೋ? ಏನಮ್ಮ? ಮತ್ತೇನು? ಆ, ಮನೆಯವರ ಪ್ರಾಣ ಉಂಟು, ಅದೇ ಪ್ರಜ್ಞೆ ಪ್ರಜ್ಞೆ ಉಂಟು. ಉಂಟು ಉಂಟು ಇದು ತಲೆ. ಉಂಟು. ತಡ ಮಾಡಲಿಲ್ಲ, ಹಾ. ಯಕ್ಷ ಮತ್ತೊಂದು ಬಾಣ ಬಿಟ್ಟ. ಯಕ್ಷ ಮಾಡ್ಬಿಟ್ಟ? ಹೌದಮ್ಮ, ನಮ್ಮವ್ರು ಏನ್ ಮಾಡಿದ್ರು? ಏನೂ ಮಾಡಲಿಲ್ಲ, ಹ. ಸುಮ್ಮನೆ ಹಂಗೆ ಕಾಲು ಬಿಟ್ಟವರು ಕೈ ಬಿಟ್ರು, ಓಹೋ. ಕಣ್ಣು ಬಿಟ್ಟವರು ಕಣ್ಣು ಮುಚ್ಚಿದ್ರು. ಆಮೇಲೆ ಇಷ್ಟುದ್ದ ನಾಲಿಗೆಯನ್ನ ಹೊರಗೆ ಹಾಕಿದ್ರು. ಆಮೇಲೆ ಹೀಗೆ ಹತ್ತ ಹೋಗಿ ನೋಡ್ತೇನೆ, ಏನಾಯ್ತು? ಯಜಮಾನ್ರು ಸತ್ತೋಗಿದ್ರನ್ನ. ಅಯ್ಯೋ. ಜಗನಾಡಿನ ನುಡಿಯ ಆಲಿಸಿರೆ. ಪತಿಯೇ ನೀ ಅಳಿದೆ ಎಲ್ಲ, ಪತಿಯೇ ನೀ ಅಳಿದೆ ಎಲ್ಲ, ಈ ಪರಿಯನ್ನ ಜತೆಯ ಅಗಲುವರೆ ನಲ್ಲ, ಈ ಪರಿಯನ್ನ ಜತೆಯ ಅಗಲುವರೆ ನಲ್ಲ. ಚಿತಿಗೋಳು ನಿಮ್ಮ ಅಗಲಿ, ಕ್ಷಿತಿಗೋಳು ನಿಮ್ಮ ಅಗಲಿ, ಜೀವಿತಲೆಂದು ಜೀವಿತಲೆಂದು ಹೃದಯ ಯಾರೋಳು ಬೇಡಲಿಯೇ. ಅಯ್ಯೋ ವಿಧಿಯೇ ವಿಧಿಯೇ, ಎಂತಹ ದುರ್ವಾರ್ತೆಯನ್ನ ಕೇಳ್ತಾ ಇದ್ದೇನೆ ನಾನು. ಒಳ್ಳೆಯ ವಾರ್ತೆಯನ್ನ ಕೇಳ್ತೇನೆ ಎಂಬ ಬಯಕೆಯಲ್ಲಿ ಆಲಿಸಿ ನಿಂತವಳು ನಾನು. ಆದ್ರೆ ನನ್ನ ಕಿವಿಗೆ ಕಾದ ಸೀಸವನ್ನೇ ಹುಯ್ದಂತಾಯ್ತಲ್ಲ. ಅಯ್ಯೋ ವಿಧಿಯೇ, ಶಿವನೇ, ಏನು ಮಾಡಿದೆ ನಾನು? ಅತ್ತು ಬಲವೇ ನೀನು ಸುಮ್ಮನೆ, ಅತ್ತು ಬಲವೇ ನಿನ್ನು ಸುಮ್ಮನೆ, ಸತ್ತವರು ಟಿವಿ ಬರೇ, ಸತ್ತವರು ಜೀವಿ ಬರೀ, ಸಮರ ಸಮರ್ಥನಾಗಿಯ ತರಳಮೈ ಜಾತುರಗೆ, ಅದನಗಳ ಬಿತ್ತರಿಸಿ ಹೌದು ಹೌದು, ಸತ್ತವರಿಗಾಗಿ ಅತ್ತರೆ ನಾವು ಒಂದು ದಿನ ಸಾಯಲೇಬೇಕಲ್ಲವೇ ಸ್ವಾಮಿ? ಹಾಗಾಗಿ ನಡೆದಂತಹ ಈ ವಿಚಾರವನ್ನು ನನ್ನ ಮಗ ಮಹೇಶ್ವರಲ್ಲೇ ಹೇಳ್ತೇನೆ. ದೇವತೆಗಳೇ, ಬಿಡಲಾರೆ ಬಿಡಲಾರೆ ನಿಮ್ಮನ್ನು. ಈ ನನ್ನ ಮಾಂಗಲ್ಯವನ್ನ ಕಿತ್ತಸದ ನಿಮ್ಮ ಕರಗಳನ್ನು ಮುರಿಯದಿದ್ದರೆ ನಾನು ಮಾಲಿನಿಯಲ್ಲ. ನನ್ನ ರುಧಿರವನ್ನು ಆಳಿಸಿದ ನಿಮ್ಮ ರುಧಿರವನ್ನು ಕುಡಿಯದಿದ್ದರೆ ನನ್ನ ಮಗ ಮಹೇಶವಂತನೇ ಮಾಲಿನಿಯಲ್ಲ. ನಾನು ಹೇಳ್ತಾ ಇದ್ದೇನೆ ಕೇಳಿ. ಸ್ವರ್ಗಾಧಿಪತ್ಯದ ಬಯಕೆಗಾಗಿ ನೀವು ನಡೆಯುತ್ತಾ ಇದ್ದ ದುಷ್ಕೃತ್ಯಕ್ಕೆ ಉತ್ತರಿಸಲೇಬೇಕಾಗ್ತದೆ.
ಇಂದಿನ ವೇದಿಕೆಯ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಉದ್ಘಾಟನೆ ಶ್ರೀ ಎಂ ವಿ ರಾಮಚಂದ್ರರವರು, ಆಡಿಟರ್, ಕುವೆಂಪು ನಗರ, ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆ ಬಸವನಗೌಡರು, ಗೌರವಾಧ್ಯಕ್ಷರು, ಕುವೆಂಪು ನಗರ ಕ್ಷೇಮಾಭಿವೃದ್ಧಿ ಸಂಘ, ಹಾಗೆ ಶ್ರೀ ರಾಜ್ಕುಮಾರ್ ಅವರು, ರಾಜ್ಯ SC ಮತ್ತು ST ಸೆಲ್ ಕಮಿಷನರ್ ಅವರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ PV ಶ್ರೀನಿವಾಸರವರು, ಅಧ್ಯಕ್ಷರು, ಕುವೆಂಪು ನಗರ ಕ್ಷೇಮಾಭಿವೃದ್ಧಿ ಸಂಘ, ಹಾಗೆ ಶ್ರೀ ತಿಮ್ಮಪ್ಪನವರು, ಉಪಾಧ್ಯಕ್ಷರು, ಕ್ಷೇಮಾಭಿವೃದ್ಧಿ ಸಂಘ, ಹಾಗೆ B ರಾಜಣ್ಣನವರು, HMT ಉಪಾಧ್ಯಕ್ಷರು, ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. SR ಚಂದ್ರಶೇಖರ್ ಅವರು, ಹಾಗೆ B ರಾಜಶೇಖರಯ್ಯನವರು, K ಗುಂಡಪ್ಪನವರು, ಹಾಗೆ SG ಮಹಾಲಿಂಗಪ್ಪನವರು, ವಿಶ್ವನಾಥ್ ಸ್ವಾಮಿರವರು ಖಜಾಂಚಿಗಳು, ಹಾಗೂ SH ಮಹೇಶ್ವರಪ್ಪನವರು, BG ಮಹೇಶ್ರವರು, KH ವೆಂಕಟೇಶ್ರವರು, ಹಾಗೆ HD ರಂಗರಾಜುರವರು, KH ರಂಗನಾಥ್ರವರು, MN ಗಂಗಾಧರ್ನವರು, ಹಾಗೆ KLN ಮೂರ್ತಿರವರು, ಉದಯ್ ಕುಮಾರ್ ಅವರು, BS ಹನುಮಂತಯ್ಯನವರು, ವೆಂಕಟಸ್ವಾಮಿರವರು, ಗೋವಿಂದರಾಜರವರು, ಚೆನ್ನಾರೆಡ್ಡಿರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆ ರಾಜಶೇಖರ್ ಅವರು, ಅರಣ್ಯಾಧಿಕಾರಿಗಳು, ಪಾವಗಡ, ರಾಕೇಶ್ ರವರು, ಹಾಗೆ ವಿನಯ್ರವರು, P ಚಂದ್ರಪ್ಪನವರು, ಶ್ರೀ ಬಸವರಾಜರವರು, ರಮೇಶ್ ರವರು, ಜಯರಾಮ್ರವರು, ಚೆಲುವರಾಜ್ರವರು, ಹಾಗೂ ಈಶ್ವರಯ್ಯನವರು, ನಾಗರಾಜರವರು, ಹಾಗೆ ರಾಧಾಕೃಷ್ಣರವರು, ಪ್ರಸನ್ನಕುಮಾರ್ ಅವರು, ಸುದೀಪ್ ರವರು, ರವಿರವರು, ಹಾಗೆ BD ಲಿಂಗರಾಜರವರು, ಮರಿಸ್ವಾಮಿರವರು, ಮಂಜುನಾಥ್ರವರು, ಮಂಜಣ್ಣವರು, ಹಾಗೆ ಶಿವರಾಮ್ರವರು, ರಂಗಸ್ವಾಮಿಯವರು, ಶ್ರೀಮತಿ ಶಾರದಮ್ಮನವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಈಗ ಸ್ವಾಗತವನ್ನು ಕುವೆಂಪು ನಗರ ಕ್ಷೇಮಾಭಿವೃದ್ಧಿ ಸಂಘದ ರಂಗನಾಥ್ರವರು ನೆರವೇರಿಸಿಕೊಡ್ಬೇಕು. ನಮ್ಮ ಗೋವಿಂದರಾಜರವರು ವೇದಿಕೆ ಮೇಲೆ ಬರಬೇಕು. ಮೂವತ್ತೈದನೇ ವರ್ಷದ ಗಣೇಶೋತ್ಸವ ಸಮಾರಂಭವನ್ನು ನೇತಾಜಿ ಯುವಕರ ಸಂಘದಿಂದ ಪ್ರತಿ ವರ್ಷವೂ ಸಹ ಕುವೆಂಪು ನಗರದಲ್ಲಿ ಹಮ್ಮಿಕೊಳ್ತಾ ಬಂದಿದ್ದಾರೆ. ಈ ನೇತಾಜಿ ಯುವಕರ ಸಂಘದ ಜೊತೆಗೆ ಕುವೆಂಪು ನಗರ ಕ್ಷೇಮಾಭಿವೃದ್ಧಿ ಸಂಘ, ನಾಗರಕಟ್ಟೆ ಬಳಗ, ನೇತಾಜಿ ಪುಟಾಣಿಗಳ ಸಂಘ, ವಾಣಿ ಮಹಿಳಾ ಸಂಘ ಇವರೆಲ್ಲರ ಒಂದು ಸಮೂಹದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಕುವೆಂಪು ಕ್ಷೇಮಾಭಿವೃದ್ಧಿ ಸಂಘ ಕುವೆಂಪು ನಗರದಲ್ಲಿ ನಾವು ಯಾವತ್ತೂ
ನಮ್ಮ ನೇತಾಜಿ ಸಂಘದವರ ಜೊತೆಗೂಡಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಕ್ಕಂಥದ್ದು ಒಂದು ಸಂತೋಷದ ಒಂದು ಸುದಿನ. ಆದ್ದರಿಂದ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಕುವೆಂಪು ಸಂಘದವ್ರನ್ನ ಆಹ್ವಾನಿಸಿರ್ತಕ್ಕಂತಹ ನೇತಾಜಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಅವರಿಗೂ ಹಾಗೂ ಪದಾಧಿಕಾರಿಗಳೆಲ್ಲರಿಗೂ ಕುವೆಂಪು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರ ಪರವಾಗಿ ಪದಾಧಿಕಾರಿ ಪರವಾಗಿ ನಾವು ಅವರಿಗೆ ನಮ್ಮ ವಂದನೆಗಳನ್ನು ಮೊದಲನೇದಾಗಿ ನಾವು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುವೆಂಪು ನಗರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಬಸವನಗೌಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮ ಈ ವೇದಿಕೆ ವಿಶ್ವ ವಿನಾಯಕ ವೇದಿಕೆ ಪರವಾಗಿ ನಾವು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಈ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ GV ಶ್ರೀನಿವಾಸರವರು ಸಹ ಇದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ಈ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ B ರಾಜಣ್ಣನವರು, ಅವರು HMTಯಲ್ಲಿ ನುರಿತ ಕೆಲಸಗಾರರು, ಅವರಿಗೆ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ನಮ್ಮ ಈ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರಿಗೂ ಸ್ವಾಗತ. ಹಾಗೆಯೇ ನಮ್ಮ ಸಂಘದ ಸಹ ಕಾರ್ಯದರ್ಶಿಗಳು ಹಾಗೂ ಮಾಜಿ ಸೈನಿಕರಾಗಿರ್ತಕ್ಕಂತಹ ನಮ್ಮ ರಾಜಶೇಖರ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗುಂಡಪ್ಪನವರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೂ ನಮ್ಮ ಮತ್ತೊಬ್ಬರು ಸಂಘಟನಾ ಕಾರ್ಯದರ್ಶಿಗಳು SG ಮಹಾಲಿಂಗಪ್ಪನವರು, ಇವರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೂ ನಮ್ಮ ಈ ಸಂಘದ ಖಜಾಂಚಿಗಳಾಗಿರ್ತಕ್ಕಂತಹ ವಿಶ್ವನಾಥ್ ಸ್ವಾಮಿಯವರು, ಅವರಿಗೂ ಸಹ ಸ್ವಾಗತ. ಮತ್ತು ನಮ್ಮ ಈ ಕುವೆಂಪು ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕರುಗಳು ಆಗಿರ್ತಕ್ಕಂತಹ ನಮ್ಮ ಮಹೇಶ್ ಅವರಿದ್ದಾರೆ, ನಮ್ಮ ಗೋವಿಂದರಾಜರವರಿದ್ದಾರೆ. ಹಾಗೂ ನಮ್ಮ KH ವೆಂಕಟೇಶ್ವರವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ರಂಗರಾಜರವರು, ಹಾಗೂ ಹಿರಿಯರಾಗಿರ್ತಕ್ಕಂತಹ ನಮ್ಮ MN ಗಂಗಾಧರ್ ಅವರಿಗೂ ಎಲ್ಲರಿಗೂ, ಹಾಗೂ ಈ ಒಂದು ಕುವೆಂಪು ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಕೆಲವರು ಕಾರಣಾಂತರದಿಂದ ಬಂದಿಲ್ಲ, ಅವರಿಗೂ ಸಹ ಪರೋಕ್ಷವಾಗಿ ನಾವು ಸ್ವಾಗತವನ್ನು ಬಯಸಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ, ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಕುವೆಂಪು ನಗರದ ಭಕ್ತಾದಿಗಳೆಲ್ಲರೂ ಸಹ ಉತ್ಸುಕರಾಗಿ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ನಮ್ಮ ಎಲ್ಲರಿಗೂ ತುಮಕೂರಿನ ಚಿರಪರಿಚಿತರಾಗಿರ್ತಕ್ಕಂತಹ ಸುರೇಶ್ ಹೊಳ್ಳ ಸರ್ ಅವರು, ಜಿಲ್ಲಾಧ್ಯಕ್ಷರು ಹೋಟೆಲ್ ಅಸೋಸಿಯೇಷನ್, ತಾವು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಹಾಗೂ ನಾಗರಾಜ್ ದನಿಯಾರ್ ಅವರು, ಜಿಲ್ಲಾ ಯಕ್ಷಗಾನ ಸಂಘದ ಅಧ್ಯಕ್ಷರು, ಅವರು ಸಹ ಈ ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ಮನವಿ. ಹಾಗೂ ಶ್ರೀನಿವಾಸ್ ಆಸ್ಥಾನ್ರವರು ಸಹ ಈ ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು. ಇದುವರೆಗೂ ಸ್ವಾಗತವನ್ನು ಕೋರಿದ ರಂಗನಾಥ್ ಸರ್ ಅವ್ರಿಗೂ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರ್ತೇವೆ.